OTP 1209 ಸರ್. ಬೆಂಗಳೂರು ಬನ್ನು ಅಣ್ಣ, ಥ್ಯಾಂಕ್ ಯು. ಇಲ್ಲಿದೆ ಗಾಡಿ ನಂದು. ಆರ್ಡರ್ ನಾನು ಡೈರೆಕ್ಟಾಗಿ ಕೇಳಿದೆ ಎಷ್ಟು ಹೇಳ್ತಾರೆ ಅಂತ ಹೇಳಿದರೆ ಒಂದು 300-400 ರೂಪಾಯಿ ಹೇಳ್ತಾರೆ. ಬಟ್ ಊಬರಲ್ಲಿ ಮಾಡಿದ್ದಕ್ಕೆ 94 ರುಪೀಸ್ ಆಗಿದೆ ನನಗೆ. 94. ಒಂದು ಸಣ್ಣ ಕಪ್ಪಲ್ಲಿ ಟೀ ಪ್ಲಸ್ ಇಷ್ಟು ದೊಡ್ಡ ಬನ್ನು. ನೋಡಿ ಈಚೆ ಬದಿನ ಟ್ರಾಫಿಕ್ ಇದೆ, ಈಚೆ ಬದಿನ ಟ್ರಾಫಿಕ್ ಇದೆ, ಈಚೆ ಬದಿನ ಟ್ರಾಫಿಕ್ ಇದೆ. ಬೆಂಗಳೂರಿಗೆ ಬೆಳಿಗ್ಗೆ ಬಂದಾಗ ಫಸ್ಟ್ ತಲೆಗೆ ಬರೋ ತಿನ್ನಲಿಕ್ಕೆ ಏನು ಅಂತ ಹೇಳಿದರೆ ಟೀ ಮತ್ತು ಬನ್ನು. ಸೊ ಆ ಟೀ ಮತ್ತು ಬನ್ನಿದು ಟೇಸ್ಟ್ ಹೇಗಿರುತ್ತೆ ಅಂದರೆ ನಾನು ನಿಮಗೆ ಹೇಳ್ತೇನೆ. ಸೊ ನಾನೀಗಿದ್ದೇನೆ ಎಲ್ಲಿ ಅಂತ ಹೇಳಿದರೆ ಪೀಣ್ಯಕ್ಕೆ ಹೋಗೋ ಕ್ರಾಸ್ನಲ್ಲಿದ್ದೇನೆ. ಸೊ ಈಚೆ ಬದಿಗೆ ಹೋದರೆ ಪೀಣ್ಯ, ಈಚೆ ಬದಿ ನೋಡಿ BMTC ಬಸ್ಗಳದೇ ಹವಾ. ಸೊ ಒಂದು 3/4 ಗಂಟೆ ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದೆ. ಸೊ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೆ ನಮ್ಮ ಇಲ್ಲಿಯ ಜನರೆಲ್ಲ ಹೇಗೆ ಲೈಕ್ ಎಲ್ಲರೂ ಅವರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಹೇಗೆ ಏನು ಎತ್ತ ಅಂತೆಲ್ಲ ಅಬ್ಸರ್ವ್ ಮಾಡ್ತಾನೇ ಇದ್ದೆ. ಸೊ ಕೂತ್ಕೊಂಡು ಸ್ವಲ್ಪ ತುಂಬ ಹೊತ್ತಾಯಿತು. ಸೊ ಈ ಅಣ್ಣನವ್ರದ್ದು ಇಲ್ಲಿ ತುಂಬ ಒಂದು ಏನಂತ ಹೇಳ್ತಾರೆ ಟೀ ಮತ್ತು ಬನ್ನಿದ್ದು ಎಂಥ ಕೆಲಸ ಆಗ್ತಾಯಿತ್ತು. ಸೊ ಅಲ್ಲಿ ಹೋಗಿ ಒಂದು ಟೀ ಮತ್ತು ಒಂದು ಬನ್ ಕುಡಿಯುವ. ಸೊ ನೋಡುವ ನಮ್ಮ ಬೆಂಗಳೂರಿನ ಟೀ ಮತ್ತು ಬನ್ ಹೇಗಿರುತ್ತೆ ಅಂತ. ಅಣ್ಣ ಒಂದು ಟೀ ಮತ್ತು ಒಂದು ಬನ್ನು ತೊಗೊಂಡ್ರಾ? ಏನಂದ್ರೆ ಅಣ್ಣ ತೊಗೊಂಡ್ರೆ ಕೇಳಿದೆ. ಸಾರಿ ಅಣ್ಣ, ಏನಂದ್ರಿ? ತಗೊಂಡಿದ್ರ ಅದು ಹೇಳಿದೆ. ಇಲ್ಲ ತಗೊಳ್ಬೇಕು ಈಗ ಅಂತ. ಅಣ್ಣ ಇದು ಚಾನ ಕುದಿತಾ ಇದೆಯಲ್ಲ, ಬಂತೆಗಿಲ್ಲ ಇದೆಲ್ಲ ಅಂತೆಗಿಲ್ಲ. ಎಸ್, ಈ ಬನ್ನನ್ನು ತೆಗೆದು ಹೀಗೆ 2 ಪೀಸ್ ಮಾಡಿ ಇದಕ್ಕೆ ಹಾಕಿ ತಿನ್ಬೇಕು. ಬೆಳಿಗ್ಗೆ ಮುಂಚೆ ಇದೆಯಲ್ಲ ನಾನು ಟೇಸ್ಟು ಅಲ್ಲ. ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್. ಬೆಂಗಳೂರು ಬನ್ನು ನೋಡಿ. ಒಂದು ನಿಮಿಷ ಅಣ್ಣ, ಥ್ಯಾಂಕ್ ಯು. ಸೊ ನೋಡ್ಬೋದು ಒಂದು ಸಣ್ಣ ಕಪ್ಪಲ್ಲಿ ಟೀ ಪ್ಲಸ್ ಇಷ್ಟು ದೊಡ್ಡ ಬನ್ನು. ಸೊ ಮಾರ್ನಿಂಗ್ ಬಂದು ನಾನು ಜಾಲಹಳ್ಳಿ ಸ್ಟ್ರೀಟ್ನ ಟೈಮ್ ಪಾಸ್ ಮಾಡಿದೆ. ಸೊ ಟೈಮ್ ಪಾಸ್ ಆಗಿ ಈಗ ಟೈಮ್ ಆಗಿದೆ 8:46. ಸೊ ನಾನು 2 ಅವರ್ ಇಲ್ಲಿ ಸ್ಪೆಂಡ್ ಮಾಡಿದೆ. ಜಸ್ಟ್ ಇಲ್ಲಿ ಕೂತ್ಕೊಂಡು 2 ಅವರ್ ಸ್ವಲ್ಪ ಕಣ್ಣು ಕೂರ್ತಾ ಮತ್ತು ಮೊಬೈಲ್ ನೋಡ್ತಾ ಆಚೆ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಒಬ್ಬರು ಲೈಫ್ ಸ್ಟ್ರಗಲ್ಸನ್ನು ನೋಡ್ತಾ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಸೊ ಹಾಗೆಯೇ ಈಚೆ ಬದಿ ಕ್ಯಾಂಟೀನ್ ಇದೆ, ನಿಮಗೆ ನೋಡ್ಬೋದು. ಸೊ ಈ ಈಚೆ ಬದಿ ಕ್ಯಾಂಟೀನಲ್ಲಿ ಒಂದು ಟಿಫಿನ್ ಆಗಿ ಇಲ್ಲಿಂದ ನಾನೀಗ ಹೊರಟದ್ದು. ಸೊ ಜಾಲಹಳ್ಳಿ ಸ್ಟ್ರೀಟಲ್ಲಿದೆ ನಾನೀಗ. ಈ ಸ್ಟ್ರೀಟ್ನಿಂದ ಹೊರಟು ನನಗೆ ಈಗ ಟೈಮ್ ಆಗಿದೆ 8:40 ಆಗಿದೆ. ಸೊ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮದು ನಾನೀಗ ಕೆಲಸಕ್ಕೆ ಹೋಗ್ತಿದ್ದೆ, ಶಾಪ್ ಓಪನ್ ಆಗುತ್ತೆ. ಸೊ ಅಲ್ಲಿ ಶಾಪಿಗೆ ಹೋದ ನಂತರ ಅಲ್ಲಿ ಅದು ಕೆಲಸನ ಮುಗಿಸಿ ನಂತರ ಅಲ್ಲಿಂದ ಈಚೆ ಬರುವಾಗ ಮಧ್ಯಾಹ್ನ ಆಗ್ಬೋದು, ಗೊತ್ತಿಲ್ಲ. ಸೊ ನೋಡ್ಬೋದು ಸ್ಟ್ರೀಟ್ ಇಷ್ಟು ಬ್ಯುಸಿಯಾಗಿರುತ್ತೆ. ಸೊ ಮಾರ್ನಿಂಗ್ ಏನಾಗುತ್ತೆ ಅಂತ ಹೇಳಿದರೆ ಇದೇ ಸ್ಟ್ರೀಟಲ್ಲಿ ಕೆಲಸಕ್ಕೆ ಹೋಗೋರೆಲ್ಲ ಲೈಕ್ ಈಚೆ ಬದಿ ಮೆಟ್ರೋ ಇದೆ. ಸೊ ಮೆಟ್ರೋಕ್ಕೆ ಹೋಗುವವರೆಲ್ಲ ಇಲ್ಲಿ ಲೈಕ್ ಈ ಸ್ಟ್ರೀಟ್ ಫುಲ್ ಬ್ಯುಸಿಯಾಗಿತ್ತು. ನಾನೀಗ ನೋಡ್ತಾ ಇದ್ದೆ ಫುಲ್ ಬ್ಯುಸಿಯಾಗಿತ್ತು. ಬಟ್ ಈಗ ಸ್ವಲ್ಪ ಫ್ರೀ ಇದೆ. ಸೊ ಇಲ್ಲಿಂದ ನಾನು ಈಚೆಯಿಂದ ಹೋಗಿ ಈಚೆ ಲೆಫ್ಟಿಗೆ ಹೋದರೆ ಪೀಣ್ಯಕ್ಕೆ ಹೋಗುತ್ತೆ. ಸೊ ಆ ಪೀಣ್ಯದಲ್ಲಿ ನನಗೆ ಕೆಲಸ ಇರುವಂಥದ್ದು. ಸೊ ಸ್ಟ್ರೀಟ್ನಲ್ಲಿ ವ್ಲಾಗ್ ಮಾಡೋದೊಂದು ಖುಷಿಯೇ ಬೇರೆ. ನಾನು ಕಾಯ್ತಾ ಇದ್ದೆ ಲೈಕ್ ಸ್ಟ್ರೀಟ್ನಲ್ಲಿ ವ್ಲಾಗ್ಸ್ ಮಾಡಬೇಕು ಅಂತ. ಯಾಕೆ ಅಂತ ಹೇಳಿದರೆ ಸ್ಟ್ರೀಟ್ನಲ್ಲಿ ವ್ಲಾಗ್ಸ್ ಮಾಡುವಾಗ ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ವ್ಲಾಗ್ಸ್ ಮಾಡಬೇಕು ಅಂತ. ಸೊ ಹೀಗೆ ಹೋಗ್ತಿರುವವರು ನಮ್ಮನ್ನು ನೋಡ್ಕೊಂಡು ಹೋಗ್ತಾ ಇರ್ತಾರೆ ವ್ಲಾಗ್ಸ್ ಮಾಡುವಾಗ, ಅದೊಂದು ಖುಷಿ. ಏನು ಅಂತ ಹೇಳಿದರೆ ಈಗ ಲೈಕ್ ಈ ಥರ ವ್ಲಾಗ್ಸ್ ಮಾಡ್ತಾ ಹೋದರೆ ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮುಂದೆ ವ್ಲಾಗ್ಸ್ ಮಾಡ್ಬೋದು ಅಂತ. ಸೊ ಇದು ನಮ್ಮದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ವ್ಲಾಗ್ಸ್ ಮಾಡೋದ್ರಲ್ಲಿ, ಸ್ಟ್ರೀಟ್ನಲ್ಲಿ ವ್ಲಾಗ್ಸ್ ಮಾಡೋದ್ರಲ್ಲಿ. ಸೊ ಇದು ನಮ್ಮದು ಜಾಲಹಳ್ಳಿ ಜಂಕ್ಷನ್. ಸೊ ನಿಮಗೆ ನೋಡ್ಬೋದು ಫುಲ್ ಬ್ಯುಸಿ. ನಾನು ನಿಮಗೆ ಮಾರ್ನಿಂಗ್ ವಿಡಿಯೋ ನೋಡಿದ್ರಿ, ಮಾರ್ನಿಂಗಲ್ಲಿ ಹೇಗಿತ್ತು ಅಂತ. ಸೊ ಜಾಲಹಳ್ಳಿ ಫುಲ್ ಖಾಲಿಯಾಗಿತ್ತು, ಏನೂ ಕೂಡ ಇರಲಿಲ್ಲ. ಬಟ್ ಈಗ ನೋಡ್ಬೋದು ಇದೆ ನೋಡಿ, ಈಚೆ ಬದಿನ ಟ್ರಾಫಿಕ್ ಇದೆ, ಫುಲ್ ಟ್ರಾಫಿಕ್. ಸೊ ರೆಡ್ ಲೈಟ್ ಬೀಳೋದಂಗೆ ಕಾಯಲೇಬೇಕು ಹೋಗುವಾಗೆಲ್ಲ. ಸೊ ಎಷ್ಟು ಬ್ಯುಸಿಯಾಗಿರುತ್ತೆ ಅಂತ ಹೇಳಿದರೆ ನಮ್ಮ ಉಡುಪಿ ಸ್ಟ್ರೀಟ್ ಕೂಡ ಎಷ್ಟು ಬ್ಯುಸಿಯಾಗಿರೋದಿಲ್ಲ.
ಅಷ್ಟು ಬ್ಯುಸಿಯಾಗಿರುತ್ತೆ ನಮ್ಮ ಬೆಂಗಳೂರು ಸ್ಟ್ರೀಟು. ಸೊ ಒಂದು ಸ್ವಲ್ಪ ಮಿಸ್ ಆದರೂ ಕೂಡ ಹೊಡ್ಕೊಂಡು ಹೋಗ್ತಾರೆ ನಮ್ಮ ಗಾಡಿಯವರು. ಸೊ ತುಂಬ ಕಾಯುವಾಗಿಲ್ಲ. ಮತ್ತು ನಾವು ಲೈಕ್ ನಮ್ಮದು ಕಾನ್ಸಂಟ್ರೇಷನ್ ವ್ಲಾಗ್ಸ್ನ ಮೇಲೆ ಕೂಡ ಇರಬೇಕು. ಯಾಕೆ ಮತ್ತು ನಮ್ಮ ಸ್ಟ್ರೀಟ್ನ ಮೇಲೇ ಇರಬೇಕು. ನಾವು ವ್ಲಾಗ್ಸ್ ಮಾಡ್ತಾ ಹೋದರೆ ಮತ್ತು ಸ್ಟ್ರೀಟ್ನಲ್ಲಿ ಹೊಡ್ಕೊಂಡು ಹೋಗ್ತಾರೆ ಬಸ್ನವರು. ಅದು ಕೂಡ ನಮ್ಮ BMTC ಬಸ್ನವ್ರು ನೋಡ್ಬೋದು ನಿಮಗೆ. ಅವ್ರು ಬಂದದ್ದು ಗೊತ್ತಾಗೋದಿಲ್ಲ, ಎಲೆಕ್ಟ್ರಿಕ್ ಬಸ್ ಇಟ್ಕೊಂಡು ಬರ್ತಾರೆ, ಮೈ ಮೇಲೇ ಬರ್ತಾರೆ ಅವರು. ಸೊ ಇಲ್ಲಿಂದ ನಾನು ಊಬರ್ ಗಾಡಿ ಮಾಡ್ತೇನೆ. ಸೊ ಊಬರ್ ಬುಕ್ ಮಾಡಿ ಊಬರ್ನಲ್ಲಿ ಹೋಗ್ಲಿಕ್ಕೆ ಉಂಟು. ಸೊ 9 ಕಿಲೋಮೀಟರ್ ಹೋಗ್ಲಿಕ್ಕೆ ಉಂಟು. ಸ್ವಲ್ಪ ದೂರ ವಾಕ್ ಮಾಡ್ತೇನೆ. ಸೊ ಸ್ವಲ್ಪ ದೂರ ವಾಕ್ ಮಾಡಿದ ನಂತರ ನಾನು ಊಬರ್ ಬುಕ್ ಮಾಡ್ತೇನೆ. ಸೊ ಊಬರ್ನಲ್ಲಿ ನನ್ನ ಜರ್ನಿ ಕಂಟಿನ್ಯೂ ಆಗುತ್ತೆ. ಸೊ ನೋಡ್ತಾ ಇರಿ ಯಾವ ರೀತಿ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾವ ರೀತಿ ಕಂಟಿನ್ಯೂ ಮಾಡಬೇಕು ಅಂತ ಪ್ಲ್ಯಾನ್ ಇಲ್ಲ. ಸೊ ಚಲೋ ನೋಡುವ ಏನಾಗುತ್ತೆ. ಸೊ ಬ್ಯಾಂಗ್ಳೂರು ಆಟೋದವ್ರು ಹೇಗೆ ಅಂತ ಹೇಳಿದರೆ, ನಮ್ಮ ಉಡುಪಿಯಲ್ಲಿ ಆದರೆ ನಾವು ಒಂದು ಹೆಲ್ಪ್ ಕೇಳಿದರೆ ನಾವು ಮಾಡ್ತೇವೆ. ಅದು ಆಟೋದವರೇ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು. ಬಟ್ ನಾನಿಲ್ಲಿ ಒಬ್ಬರು ಆಟೋದವರೊಟ್ಟಿಗೆ ಹಣ ಜಸ್ಟ್ ನನ್ನ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಕೇಳಿದೆ. ಮೊಬೈಲ್ ಕೊಟ್ಟು ಜಸ್ಟ್ ತೋರಿಸಿಕ್ಕೆ ಹೋದದಷ್ಟೇ. ಅವರು ನೋಡಲೂ ಇಲ್ಲ, ಗೊತ್ತಿಲ್ಲ ಅಂತ ಹೇಳಿಬಿಟ್ರು. ಯಾಕೆ ಅಂತ ಹೇಳಿದರೆ ಅವರಿಗೆ ನಾವು ಆಟೋದಲ್ಲಿ ಬರ್ತೇವೆ ಅಂತ ಹೇಳಿದರೆ ಅವ್ರು ನಮಗೆ ಹೇಳಿಕೊಡ್ತಾರೆ. ಅದು ಬಿಟ್ಟರೆ ನಾವು ಬಸ್ಸಲ್ಲಿ ಹೋಗುವಾಗ ಲೊಕೇಶನ್ ಅಂದರೆ ಯಾವ ಬಸ್ ಹೋಗುತ್ತೆ ಏನು ಅಂತ ಕೇಳಿದರೆ ಅವ್ರು ನಮಗೆ ಹೇಳಿಕೊಡೋದಿಲ್ಲ. ಸೊ ಇದು ನಮ್ಮ ಬೆಂಗಳೂರಿನ ಒಂದು ಎಂತ ಹೇಳ್ತಾರೆ, ಒಂದು ದುರ್ಸ್ಥಿತಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸ್ವಲ್ಪ ಹೆಲ್ತ್ ನೇಚರ್ ಎಲ್ಲ ಕಡಿಮೆ. ಸೊ ಏನು ಮಾಡುವಾಗಿಲ್ಲ. ಸೊ ನಾನು ಇದು ಆಟೋಕ್ಕೆ ಹೋಗೋಕ್ಕಿಂತ ನನಗೆ ಒಂದು ಆಸೆ ಇದೆ, ಈ BMTC ಬಸ್ಸಲ್ಲಿ ತಿರುಗಬೇಕಂತ. ಸೊ ಇವತ್ತು ಫುಲ್ ಡೇ ಟೈಮ್ ಇದೆ ನನಗೆ. ಸೊ BMTC ಬಸ್ಸಲ್ಲಿ ತಿರುಗ್ತೇನೆ. ಹಾಗೆಯೇ ಆದರೆ ಮೆಟ್ರೋದಲ್ಲಿ ಹೋಗಿ ಟ್ರೈ ಮಾಡ್ತೇನೆ. ಸೊ ನೋಡುವ, ಜಸ್ಟ್ ಈಗ ನಾನು ಮೆಟ್ರೋದಲ್ಲಿ ಹೋಗ್ಲಿಕ್ಕೆ ಮೆಟ್ರೋ ಅಲ್ಲ BMTCಯಲ್ಲಿ ಹೋಗಿ ಟ್ರೈ ಮಾಡ್ತೇನೆ. ಸೊ ಚಲೋ, ನಾನಿದ್ದೇನೆ ಈಗ BMTC ಬಸ್ನಲ್ಲಿ. ನೋಡ್ಬೋದು ನಿಮಗೆ ಫುಲ್ ಖಾಲಿದೆ. ಹಿಂದುಗಡೆಯಿಂದ ಸ್ವಲ್ಪ ಖಾಲಿದೆ, ಸ್ವಲ್ಪ ಜನ ಇದ್ದಾರೆ. ಸೊ ಈಗ ಗೂಗಲ್ ಮ್ಯಾಪ್ ಹಾಕ್ಕೊಂಡೆ ನಾನು ಹೋಗ್ತಾ ಇದ್ದೇನೆ. ಎಲ್ಲಿಗೆ ನನಗೆ ಹೋಗ್ಲಿಕ್ಕೆ ಇರೋದು ಗೊರಗುಂಟೆಪಾಳ್ಯಕ್ಕೆ. ಸೊ ನಾನು ಬಸ್ನಲ್ಲಿ ತುಂಬ ಬಸ್ ನನ್ನ ಮುಂದೆ ಪಾಸ್ ಆಗಿತ್ತು. ಬಟ್ ನಾನು ವೆಯ್ಟ್ ಮಾಡ್ತಾಯಿದ್ದೆ ಗೊರಗುಂಟೆಪಾಳ್ಯಕ್ಕೆ ಅಂತಲೇ. ಮುಂದೆ ಬೋರ್ಡ್ ಇರುವಂಥದ್ದೇ ಬಸ್ ಬರುತ್ತೆ ಅಂತ. ಬಟ್ ಕಾದೆ ಸಿಕ್ಕಿಲ್ಲ. 20 ನಿಮಿಷ ವೆಯ್ಟ್ ಮಾಡ್ತಾಯಿದ್ದೆ. ಮತ್ತು ಬೇರೆಯವ್ರೊಟ್ಟಿಗೆ ಕೇಳಿದೆ, ಅದಕ್ಕೆ ಅವರು ಈ ಬಸ್ಸಲ್ಲಿ ಹೋಗುವ ಅಂತ ಹೇಳಿದರು. ಸೊ ಫುಲ್ ಸೈಕ್ ಆಯಿತು ಒಂದು ಸಲ. 20 ಮಿನಿಟ್ಸ್ ಸುಮ್ಮನೆ ಅಲ್ಲಿ ವೇಸ್ಟ್ ಆಯ್ತಲ್ಲ. ಬಟ್ ಟೈಮ್ ಇದೆ ನನಗೆ. ಸೊ ನೋಡುವ ಏನಾಗುತ್ತೆ. ಸೊ ಇಲ್ಲಿಂದ ಇನ್ನೊಂದು 7 ಕಿಲೋಮೀಟರ್ಸ್ ಇದೆ ನನಗೆ ಹೋಗಲಿಕ್ಕೆ ನನ್ನ ಪ್ಲೇಸಿಗೆ. ಸೊ ಚಲೋ ಜರ್ನಿ ಒಂದೊಂದ್ಸಲ ಸ್ಟಾರ್ಟು. ಫುಲ್ ಟ್ರಾಫಿಕ್ ಇದೆ ಬ್ಯಾಂಗ್ಳೂರು. ಹೆವಿ ಟ್ರಾಫಿಕ್ಕು. ಸೊ 1 ಕಿಲೋಮೀಟರ್ ಬರಲಿಕ್ಕೆ ಅರೌಂಡ್ ನನಗೆ ಒಂದು 4-5 ಮಿನಿಟ್ಸ್ ಆಯಿತು. ಜಸ್ಟ್ 1 ಕಿಲೋಮೀಟರ್ ಬರಲಿಕ್ಕೆ. ನಾನಂತೂ BMTCಯಲ್ಲಿ ಬಂದು ಫುಲ್ ಏನಾಯಿತು ಅಂತ ಹೇಳಿದರೆ ನನಗೆ ಫುಲ್ ಎಂಥ ಟೆನ್ಷನ್ ಆಗಿ ಹೋಯಿತು. ನಾನು ಎಲ್ಲೋ ಇಳ್ಕೊಳ್ಬೇಕಿತ್ತು, ಸತ್ತೋಗ್ಲಿಕ್ಕೆ ಎಲ್ಲ ಬಂದು ಇಳ್ಕೊಂಡಿದ್ದೇನೆ. ಸೊ ಇದು ಯಶವಂತಪುರಂ ಜಂಕ್ಷನು. ಸೊ ಇಲ್ಲಿಂದ ನನಗೆ ಪುನಃ ಹೋಗಲಿಕ್ಕಿದೆ. ಸೊ ನಾನೀಗ ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ ಊಬರ್ ಮಾಡ್ತಾಯಿದ್ದೇನೆ. ಯಾಕೆ ಅಂತ ಹೇಳಿದರೆ ಇನ್ನೂ ನಾನು ಪುನಃ ಬಸ್ಸಲ್ಲಿ ಅವ್ರು ಹೇಳಿದ್ರು 3 ಬಸ್ ಚೇಂಜ್ ಮಾಡ್ಕೊಂಡು ಬಾ ಅಂತ. ನಾನು ಒಂದು ಬಸ್ ಚೇಂಜ್ ಮಾಡ್ಕೊಂಡು ಬಂದು ಎಲ್ಲಿಗೆ ಹೋಗಿ ಬಂದೆ. ಈಗ 3 ಬಸ್ ಚೇಂಜ್ ಮಾಡಿದ್ರೆ ಏನೂ ಇಲ್ಲ. ಸೊ ನಾನೀಗ ಚೇಂಜ್ ಮಾಡ್ತಾ ಊಬರ್ ಮಾಡ್ತೇನೆ. ಊಬರ್ ಮಾಡಿ ಸೀದಾ ಹೋಗ್ತೇನೆ ನನ್ನದು ಕೆಲಸಕ್ಕೆ. ಏನು ಪೆಂಡಿಂಗ್ ಉಂಟು ಅದು ಮಾಡ್ಕೊಳ್ತೇನೆ. ಇಲ್ಲಾಂದರೆ ನಾನು ಇಲ್ಲಿ ರಾತ್ರಿ 10 ಗಂಟೆಗೆ ನಾನು ಇಲ್ಲಿ ತಿರುಗ್ತಾನೆ ಇರಬೇಕಾಗ್ತದೆ ಬಸ್ಸಿಂದ ಬಸ್ಸಿಗೆ. ಸೊ ನೋಡ್ಬೋದು ನಿಮಗೆ ಫುಲ್ ಈ ಥರ ಇದೆ ನಮ್ಮದು ಯಶವಂತಪುರಂ ಜಂಕ್ಷನ್ನ ವ್ಯೂ. ಇದರಲ್ಲಿ ಏನಾಗುತ್ತೆ ನನಗೆ BMTCಲಿ ಬಂದು ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳಿದರೆ, ಕ್ಲೀನರ್ ಅವರು ಹೇಳಿದರು. ಬಟ್ ಅವರು ಹೇಳಿದ ದಾರಿ ಬೇರೆ, ನಾನು ಹೋಗ್ತಿರೋ ದಾರಿಯೇ ಬೇರೆ ಆಗಿತ್ತು. ಸೊ ನನಗೆ ಸ್ವಲ್ಪ ಲಾಂಗ್ ಆಯಿತು ಡಿಸ್ಟೆನ್ಸ್. ಬಟ್ ಪರವಾಗಿಲ್ಲ, ಊಬರ್ ಮಾಡಿದರೆ ಆಯಿತು. ಊಬರ್ ಇರೋ ಟೆನ್ಷನ್ ಆಯಿತು. ಊಬರ್ ಮಾಡೋದು ಇದು ಎತ್ಕೊಂಡು ಹೋಗಿದೆ. ಸೊ ಇನ್ನು ವೆಯ್ಟ್ ಮಾಡೋದು ಬೇಡ. ಬೇರೆ ಎಕ್ಸ್ಪೀರಿಯನ್ಸ್ ನನಗೆ ಆದರೆ ನಾನು ನಿಮಗೆ ಹೇಳ್ತೇನೆ. ಸೊ ನೋಡ್ತಾ ಇರಿ. ಹೀಗೆ ನನಗೆ ಮಜಾ ಆಗ್ತಾ ಉಂಟು ಬೆಂಗಳೂರಲ್ಲಿ ಒಬ್ಬರು ತಿರುಗಾಡ್ತಾ. ಬಟ್ ಏನೋ ಒಂದು ಸೈಕ್ ಕೂಡ ಆಗ್ತುಂಟು ಒಟ್ಟೊಟ್ಟಿಗೆ. ಸೊ ನೋಡೋ ಏನಾಗುತ್ತೆ. ನೋಡಿ ಈ ಥರ ಟ್ರಾಫಿಕ್ ಇದೆ. ಒಂದು ಟ್ರಾಫಿಕ್ ಎಷ್ಟಿದೆ ಅಂತ ಹೇಳಿದರೆ ಸೈಕಾಗುತ್ತೆ ಟ್ರಾಫಿಕ್ಕಿಗೆ ನಡೆದ. ಸೊ ನಂದು ಊಬರ್ ಬುಕ್ ಆಯಿತು. ಸೊ ನೋಡ್ಬೋದು ಊಬರ್ ಬುಕ್ಕಿಂಗ್ ಮಾಡಿದ್ದೇನೆ. ಸೊ ಮೇ ಬಿ ಆಟೋದ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅನಿಸುತ್ತೆ. ಆಲ್ಸ್ ನಾನು ಈ ಆಟೋದಲ್ಲಿ ಹೋಗ್ತಾ ಇದ್ದೆ. ಬಟ್ ಆಟೋದವ್ರಿಗೆ ನಾನು ಡೈರೆಕ್ಟಾಗಿ ಕೇಳಿದೆ ಎಷ್ಟು ಹೇಳ್ತಾರೆ ಅಂತ ಹೇಳಿದರೆ ಒಂದು 300-400 ರೂಪಾಯಿ ಹೇಳ್ತಾರೆ. ಬಟ್ ಊಬರಲ್ಲಿ ಮಾಡಿದ್ದಕ್ಕೆ 94 ರುಪೀಸ್ ಆಗಿದೆ ನನಗೆ. 94 ರುಪೀಸ್. ಸೊ ನೋಡ್ಬೋದು ಹೆಚ್ಚಿಲ್ಲ. ಒಂದು 4 ಕಿಲೋಮೀಟರ್ಸ್ ಇದು ಅಷ್ಟೇ ನನ್ನ ಲೊಕೇಶನಿಗೆ. ಬಟ್ ನೋಡುವ ಏನಾಗುತ್ತೆ ಅಂತ. ನಮ್ಮದು ಸಂಜಯ್ ಕೆ ಅನ್ನೋರು ಬರ್ತಾ ಇದ್ದಾರೆ. ಸಂಜಯ್ ಕೆ ಅಂತ ಇಲ್ಲಿ ಹೆಸರಿದೆ ನೋಡಿ, ಸಂಜಯ್ ಕೆ ಅಂತ. KA04AC 4141 ಗಾಡಿಯಲ್ಲಿ ಬರ್ತಾ ಇದ್ದಾರೆ. ಗ್ರೀನ್ ಬಜಾಜ್ RE 4S. ನೋಡು ಅವ್ರು ಬಂದ ಮೇಲೆ ಹೋಗುವ. ಸೊ ಅವರಿಗೆ OTP ಕೊಡಲಿಕ್ಕೆ ಉಂಟಂತೆ. ಸೊ ಹಾಗೆಯೇ ಅವ್ರದ್ದು ಆನ್ ದಿ ತೋರಿಸ್ತೇ ಉಂಟು ಬರ್ತಾ ಇದ್ದಾರೆ ಅಂತ ಏನು ಆಟೋ. ಸೊ ಚಲೋ ನೋಡು ಏನಾಗುತ್ತೆ ನಮ್ಮದು ಇವತ್ತು ಊಬರ್ನ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ನನಗೆ ಪುನಃ ಮೆಟ್ರೋದಲ್ಲಿ ಒಂದು ಸಲ ಹೋಗ್ಲಿಕ್ಕೆ ಉಂಟು. ಮೆಟ್ರೋದಲ್ಲಿ ತಿರುಗಿ ಸಾಕಾಗಿದೆ.
ಬಟ್ ಏನು ಇವತ್ತು ಕೂಡ ಮೆಟ್ರೋದಲ್ಲಿ ಹೋಗುವಂತ ಕೂಡ ಅನ್ಸ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ನೈಟ್ ತನಕ ನನಗೆ ಟೈಮ್ ಉಂಟಲ್ಲ, ಸೊ ತಿರ್ಗಾಡೋದು ಬೆಂಗಳೂರು ಹೀಗೇನೆ. ಸೊ ಮೇ ಬಿ ಬಂತು 4141 ಗಾಡಿ. ಹೌದು, ಇಲ್ಲಿದೆ ಗಾಡಿ ನಂದು. ಸರ್ ಸಂಜೆ ಅವರಲ್ಲ? ಎಸ್ ಸರ್. ಲೊಕೇಶನ್ ಬರುತ್ತಲ್ಲ ಅದರಲ್ಲೇ, OTP 1209 ಸರ್. ಎಸ್. ಸೊ ನಂದು ಆಟೋದಲ್ಲಿ ಜರ್ನಿ ಬಿಗಿನ್ಸ್. ಇನ್ನೊಂದು 5 ಮಿನಿಟ್ಸ್ ದಾರಿ ಇದೆ. ಸೊ ಇದು ಆಟೋದಲ್ಲಿ ಹೋಗುವಂಥ ಬೆನಿಫಿಟ್, ಊಬರ್ ಆಟೋ. ಸೊ ಇನ್ನು ಹೋಗುವ. ಎಸ್ ಸರ್, ಪೇಯ್ಡ್. ಥ್ಯಾಂಕ್ ಯು. ಓಕೆ ಸರ್. ಎಸ್ ಸರ್. ಸೊ ಸಂಜಯ್ ಅವರು ನನಗೆ ಡ್ರಾಪ್ ಕೊಟ್ಟರು ಊಬರ್ ಆಟೋಯಿಂದ. ಸೊ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಅರೌಂಡ್ ಒಂದು 7 ಮಿನಿಟ್ಸ್ ಹೋಯ್ತು ಅವರಿಗೆ, ಬಟ್ ಪರವಾಗಿಲ್ಲ. ಸೊ ನನಗೆ ಬರಲಿಕ್ಕಿದೆ ಪ್ಲೇಸ್ ಇಲ್ಲಿದೆ. ಸೊ ನಮ್ಮ ಊರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಉಡುಪಿಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಯಾವುದೊಂದು ಗಾಡಿ ಒಂದು ಹತ್ತಿರ ಬಂದು ಅಂದರೆ ಜಸ್ಟ್ ಈಗ ಗುದ್ದುವಾಗೆ ಬಂದರೆ ಅಥವಾ ಏನಾದರೂ ಅಡ್ಡ ಬಂದರೆ ಬಾಯಿಗೆ ಬಂದಾಗೆ ಬೈತೇವೆ ನಾವು. ಏನೇನು ಹಿಂಗೆ ಕಣ್ ಕಾಣೋದಿಲ್ಲ, ನೀನು ಸಾಯ್ತೀನಿ, ನೀನು ಬೋಳಿ ಮಗನೇ, ಹಾಗೆ ಹೀಗೆ ಅಂತ ನಾವು ಬೈತೇವೆ. ಬಟ್ ಇಲ್ಲಿ ಹೇಗೆ ಅಂತ ಹೇಳಿದರೆ, ಬೆಂಗಳೂರಲ್ಲಿ ಗುದ್ದಿದ್ರು ಕೂಡ ತಾಗಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಅವರಿಗೆ ಅವ್ರದ್ದು ಕೆಲಸನೇ ಜಾಸ್ತಿ ಆಗಿರುತ್ತೆ. ಸೊ ಇದು ನಾನು ಇವತ್ತು ರಿಕ್ಷಾದಲ್ಲಿ ಕೂತು ನಾನು ನೋಡಿದ ಒಂದು ಎಕ್ಸ್ಪೀರಿಯೆನ್ಸ್. ಯಾಕೆ ಅಂತ ಹೇಳಿದರೆ, ಇವರು ಕೂಡ ಹೋಗ್ತಾ ಇದ್ದಾರೆ ಗಾಡೀಲಿ, ಎಲ್ದು ಹೋಗ್ತಾ ಇದ್ದಾರೆ, ಬಟ್ ಟೈಮ್ ಕೊಡ್ತಾ ಇಲ್ಲ ಯಾವುದಕ್ಕೂ ಕೂಡ. ಅಂದರೆ ನುಗ್ಗಿಸ್ಕೊಂಡು ಹೋಗ್ತಾನೆ ಇದ್ದಾರೆ. ನಾನು ಅನ್ಸ್ಕೊಂಡು ಇವ್ರು ಅಲ್ಲಿ ಇರ್ತಾರೆ, ಇವರ ಗಾಡಿಗೆ ಇರ್ತಾರೆ, ಅವರ ಗಾಡಿಗೆ ಇರ್ತಾರೆ ಅಂತ. ಬಟ್ ಕ್ರೇಜಿ ಡ್ರೈವಿಂಗ್ ಆಯಿತಾ, ಬೆಂಗಳೂರು ಅವರು ಆಟೋದವ್ರದ್ದು ಮತ್ತು ಕ್ರೇಜಿ ಡ್ರೈವಿಂಗು. ಸೊ ಇದಾಗಿತ್ತು ನಂದು ಇವತ್ತಿನದ್ದು ಬೆಂಗಳೂರಿಗೆ ಬಂದಂಥ ವ್ಲಾಗು. ಸೊ ನಾನು ಇಲ್ಲಿ ನಾನು ಕೆಲಸ ಮುಗಿಸುವಾಗ ಒಂದು ಆಫ್ಟರ್ನೂನ್ ಆಗ್ತದೆ. ಸೊ ಇಲ್ಲಿಂದ ಹೊರಡುವಾಗ ಇನ್ನೊಂದು ವ್ಲಾಗ್ ಮಾಡ್ತೇನೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬೈ ಹೇಳ್ತಾ. ಸ್ವಲ್ಪ ನಿದ್ದೆ ಎಲ್ಲ ಬಿಟ್ಟು ಸ್ವಲ್ಪ ಟಯರ್ಡ್ ಆಗಿದೆ, ಸ್ವಲ್ಪ ಮೂಡೆಲ್ಲ ಫಕ್ಡ್ ಅಪ್ ಆಗಿದೆ. ಸೊ ನೋಡುವ ಏನಾಗುತ್ತೆ ಅಂತ.